ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನೋಡಿ, ಇವರೆಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಜಸ್ಟು ಟೀ ಕುಡಿದೆ. ನೋಡಿ, ಒಬ್ಬೊಬ್ಬರು ನಿನ್ನೆ ಮನೆಯಲ್ಲೇ ಇದ್ದರು ಫ್ರೆಂಡ್ಸ್, ಹೋಗಿಲ್ಲ. ಇವತ್ತು ಹೋಗ್ತಾ ಇದ್ದಾರೆ. ಇವರು ಹೋಗ್ತಾ ಇದ್ದಾರೆ ಸ್ಕೂಲಿಗೆ. ಬೆಳಗ್ಗೆ ಎಲ್ಲ ಕೆಲಸ ಆಗಿದೆ, ಅಡಿಗೆ ಮತ್ತು ಹಸ್ಬೆಂಡ್ ಟಿಫನ್ ಬಾಕ್ಸ್ ಕಟ್ಕೊಟ್ಟೆ, ಮನೆ ಕಸ ಗುಡಿಸೋದು ಎಲ್ಲ, ಪಾತ್ರೆ ಎಲ್ಲ ಆಗಿದೆ. ಇವಾಗ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಮಾತಾಡಪ್ಪ. ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಇವರು. ಇವತ್ತು ಬುಧವಾರದ ವ್ಲಾಗ್ ಇದು, ನಾಳೆ ಬರುತ್ತೆ ನೋಡಿ. ಇವತ್ತು ನಿನ್ನೆ 2 ದಿವಸ ಬಂದಿಲ್ಲ ವ್ಲಾಗು. ನೆನ್ನೆದು ಬಟ್ಟೆ ಲೇಟಾಗಿ ಒಣ ಹಾಕಿದ್ದಾನಲ್ಲ, ನೆನ್ನೆದು ಬಟ್ಟೆ ಮಡಚಿಟ್ಟಿಲ್ಲ, ಮಡಚಿಡಬೇಕು. ಇವಾಗ ಮಗಳು ಕೂಡ ರೆಡಿಯಾಗಿದ್ದಾಳೆ ನೋಡಿ ಫ್ರೆಂಡ್ಸ್, ಅವಳು ಕೂಡ ಹೋಗ್ತಾ ಇದ್ದಾಳೆ. ಶುಭೋದಯ ಎಲ್ಲರಿಗೂ ಮತ್ತೊಮ್ಮೆ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ನೀನು ಮಾತಾಡಮ್ಮ. ಗುಡ್ ಮಾರ್ನಿಂಗ್. ಬಾಯ್. ಹೋಗ್ತಾ ಇದ್ದಾರಲ್ಲ. ಇನ್ನು 8:32 ಆಗಿದೆ ಫ್ರೆಂಡ್ಸ್. ಇವಾಗ ಇನ್ನೂ ಟೈಮ್ ಆಗಿಲ್ಲ, ಆದರೂ ಹೋಗ್ತಾ ಇದ್ದಾರೆ. ಪರವಾಗಿಲ್ಲ ನೋಡಿ. ನಾನು ಹೇಳಿದ್ನಲ್ಲ, ಅದು ಬ್ಯಾಗ್ ಹೋಗಿತ್ತಂತ. ಇದು ಹೊಸ ಬ್ಯಾಗ್, ನೋಡಿದ್ರಲ್ಲ ವಿಡಿಯೋ. ಹೊಸ ಬ್ಯಾಗ್ ತಂದ್ಕೊಂಡಿದ್ದಾನೆ. ಫುಲ್ ಗಟ್ಟಿ ಇದೆ ಫ್ರೆಂಡ್ಸ್. ಎಷ್ಟು 1-2 ಇಯರ್ ಆಗ್ಬೋದು ಇದರಲ್ಲಿ, ನನಗೆ ಅನಿಸೋ ಪ್ರಕಾರ. ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಇವರಿಗೆ ಕಳಿಸಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಹೋಗ್ತಾ ಇದ್ದಾರೆ. ನಿನ್ನೆ ಇವರು ಪಕ್ಕದವರು ಇರಲಿಲ್ಲ ಫ್ರೆಂಡ್ಸ್. 4 ದಿವಸ ಎಲ್ಲಿಗೋ ಹೊರಗಡೆ ಹೋಗಿದ್ರು. 4 ದಿವಸದ ಬಟ್ಟೆ, ಇದೆಲ್ಲ ಬಟ್ಟೆ ಅವ್ರದ್ದೇ ನೋಡಿ ಫ್ರೆಂಡ್ಸ್. 4 ದಿನದ ಬಟ್ಟೆ ಒಂದೇ ಸಲ ವಾಷಿಂಗ್ ಮಿಷಿನ್ನಲ್ಲಿ ಹಾಕಿದ್ದಾರೆ. ಹೋಗ್ತಾ ಇದ್ದಾರೆ ನೋಡಿ. ಈ ಕಡೆಯಿಂದ ತೋರಿಸ್ತೀನಿ ಬನ್ನಿ ನಾನು. ರಾಧೆ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನಾನು ಮಧ್ಯಾಹ್ನ ಟಿಫನ್ ಬಾಕ್ಸ್ ಒಯ್ಬೇಕು. ಇವತ್ತು ಟಿಫನ್ ತೊಗೊಂಡು ಹೋಗ್ತಾ ಇಲ್ಲ ಅವರು. ಏನು ಮಾಡೋದು, ಚಿಕ್ಕವರಿದ್ದರೆ ದೊಡ್ಡವರಾಗೋವರೆಗೂ ಇದೇ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಇನ್ನೂ ಹೋಗ್ತಾ ಇದ್ದಾರೆ ಇಬ್ಬರು. ಇಲ್ಲ ಅಂದರೆ ನನಗೆ ನಡಿ ಮಮ್ಮಿ ನಡಿ, ಬ್ಯಾಗ್ ಅಷ್ಟು ಭಾರ ಇಲ್ಲ. ಸ್ಕೂಲಲ್ಲೇ ಇಟ್ಕೊಂಡಿದ್ದಾರಲ್ವ ಸ್ವಲ್ಪ ನೋಟ್ಬುಕ್ಸು ಪೂರ್ತಿ ಎಲ್ಲ ಬ್ಯಾಗಲ್ಲೇ ಇದ್ದರೆ ನಡಿ ಅಂತ ಕೂಡ್ತಾರೆ. 1-2 ದಿವಸ 4 ದಿವಸ ಆಯಿತು ನಡಿ ಅಂತ ಇಲ್ಲ, ಅಷ್ಟು ಭಾರ ಇಲ್ಲ ಅಂತ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಮನೆ ಕೆಲಸ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಅವ್ರು ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಕಾಣಿಸ್ತಾ ಇದ್ದಾರಾ ನೋಡಿ. ಜೂಮ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಹೋದ್ರು ಫ್ರೆಂಡ್ಸ್ ಅವರು. ಗಿಡದಲ್ಲಿ ಕಾಣಿಸ್ತಾ ಇಲ್ಲ ನೋಡಿ. ಓಕೆ ಫ್ರೆಂಡ್ಸ್, ಬನ್ನಿ ಮನೆ ಕೆಲಸ. ನಿನ್ನೆ ಪೂಜೆ ಮಾಡಿದ್ದು ವಿಡಿಯೋ ನಿಮಗೆ ಶೇರ್ ಮಾಡಿಲ್ಲ ನಾನು. ಮೊನ್ನೆ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ, ಬಾಗಿಲು ಪೂಜೆ. ಇವಾಗ ಮನೆ ಕೆಲಸ ನೋಡೋಣ ಬನ್ನಿ ಯಾವ್ಯಾವ ಥರ. ಇವತ್ತು ಒಂದು ಡಿಫ್ರೆಂಟ್ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದು ಏನು ಹೇಳ್ಕೊಡ್ತೀನಿ ಅಂದರೆ, ಕಷಾಯ ಮಾಡಿದ್ದೆ ಫ್ರೆಂಡ್ಸ್. ಕಷಾಯ ಕುಡಿದೆ. ಇಷ್ಟೆಲ್ಲ ಪಾತ್ರೆದು ಬೆಳಗ್ಗೆನೇ ಪಾತ್ರೆ ತೊಳ್ಕೊಂಡೆ, ಕಷಾಯ ಮಾಡಿದ್ದೆ ಫ್ರೆಂಡ್ಸ್. ನೋಡಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ ನೋಡಿ. ಇವಾಗ ಇಷ್ಟು ಅವ್ರು ಊಟ ಮಾಡಿ ಹೋಗಿದ್ದು ತೊಳಿಬೇಕು. ಇವಾಗ ಜೋಡಿಸ್ಕೋಬೇಕು. ನೀರಿಟ್ಕೊಂಡಿದ್ದೀನಿ, ಸಣ್ಣ ನೀರಿಟ್ಕೊಂಡಿದ್ದೀನಿ, ಲೇಟ್ ಆಗುತ್ತಾ ಅಂದ್ಬಿಟ್ಟು ನೀರಿಟ್ಟಿದ್ದೀನಿ. ಇವಾಗ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಉದ್ದಿನ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ತೋರಿಸ್ತೀನಿ ಬನ್ನಿ ನಿಮಗೆ ನಾನು ಯಾವ ರೀತಿ ಉದ್ದಿನ ಸಾಂಬಾರು ಮಾಡ್ತೀನಿ ಅಂತ ನೋಡಿ. ಇನ್ನು ಇಷ್ಟೆಷ್ಟು ಉಳ್ಕೊಂಡಿದೆ. ನಿನ್ನೆ ನೈಟ್ದು ರೈಸ್ ಇಷ್ಟಿದೆ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟು, ಶೇಂಗಾ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು, ನಾನು ಊಟ ಮಾಡೋ ಸಮಯದಲ್ಲಿ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ. ಅದಕ್ಕೆ ಚೆನ್ನಾಗಾಗುತ್ತೆ, ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್. ಇವಾಗ ನಾನು ಏನು ಮಾಡ್ತೀನಿ, ಗ್ಯಾಸ್ ಕಟ್ಟಿ ಎಲ್ಲ ತೊಳಿತೀನಿ. ಇದೆಲ್ಲ ಏನು ಪಾತ್ರೆ ತೊಳೆದಿಟ್ಟಿದ್ದೀನಲ್ಲ, ಇದೆಲ್ಲ ಜೋಡಿಸಿಟ್ಬಿಟ್ಟು ಎಲ್ಲ ಗ್ಯಾಸ್ ಕಟ್ಟಿಲ್ಲ ತೊಳಿತೀನಿ. ಏನಕ್ಕೆ ತೊಳಿತೀನಿ ಅಂದರೆ, ಇವತ್ತು ನೀರು ಬರ್ತವೆ ಫ್ರೆಂಡ್ಸ್. ಇವತ್ತು ನಿನ್ನೆ ಎಲ್ಲ ರೇಷನ್ ಅಕ್ಕಿ, ನುಚ್ಚಕ್ಕಿ ಅದೆಲ್ಲ ಒಂದು ರೀತಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು, ಅದೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಜೋಳ ಇದಿಟ್ಟಿದ್ದೀನಿ. ಇವತ್ತು ಹೋಗಿ ಬೀಸ್ಕೊಂಬರ್ಬೇಕು ಫ್ರೆಂಡ್ಸ್. ನೋಡಿ, ಕಾಣಿಸ್ತಾ ಇದೆಯಾ? ಜೋಳ ಮತ್ತು ಅಕ್ಕಿ 2 ಮಿಕ್ಸ್ ಮಾಡಿ 5 ಇಟ್ಟಿದ್ದೀನಿ. ಇವತ್ತು ಹೋಗಿ ಬೀಸ್ಕೊಂಡು ಬರಬೇಕು. ಬನ್ನಿ, ದಿನವಿಡೀ ಏನೇನೆಲ್ಲ ನಡೆಯುತ್ತೆ ದಿನಚರಿ ಶೇರ್ ಮಾಡ್ತೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ
ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡಬೇಡಿ. ಒಂದು ವಿಷಯ ಹೇಳಬೇಕು ಫ್ರೆಂಡ್ಸ್ ನಿಮಗೆ, ಆಮೇಲೆ ಹೇಳ್ತೀನಿ, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಅಲ್ಲಿವರೆಗೂ ಓಕೆ ಫ್ರೆಂಡ್ಸ್. ಇವಾಗ ನಾನೇನು ಹೇಳಿದ್ದೆ ನಿಮಗೆ, ಮಕ್ಕಳೆಲ್ಲ ಹೋದ್ಮೇಲೆ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದು ಸಿಗ್ತೀನಂತ ಹೇಳಿದ್ನಲ್ಲ. ನೋಡಿ ನಾನು ಯಾವ ರೀತಿ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದಿದ್ದೀನಿ. ಇಲ್ಲಿ ಇವತ್ತು ನೀರು ಬರ್ತಾವಲ್ಲ ಫ್ರೆಂಡ್ಸ್, ಫಿಲ್ಟರ್ ನೀರು ಬರುತ್ತೆ ಇವತ್ತು ಕುಡಿಯೋದು. ಒಂದು ದಿವಸ ಬಿಟ್ಟು ಒಂದು ದಿವಸ ಬರ್ತವೆ ನಮ್ಮ ಸೈಡು. ಡೈಲಿ ಬರಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ ಯೂಸ್ ಮಾಡಲಿಕ್ಕೆ ಬೋರ್ ನೀರು. ಹಾಗಾಗಿ ನೋಡಿ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದಿದ್ದೀನಿ. ನಾನು ಹೇಳಿದ್ನಲ್ಲ ಕುಕ್ಕರಲ್ಲಿ ಅನ್ನ ಮತ್ತು ಸಾಂಬಾರು ಅಂತ. ಸಂಜೆದು ಕೂಡ ಬೆಳಗ್ಗೆನೇ ಮಾರ್ನಿಂಗಿಗೆ ಬೆಳಗ್ಗೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ಏನಕ್ಕಂದರೆ ರೈಸ್ ಸ್ವಲ್ಪ ಉಳ್ಕೊಂಡು ಬಿಡ್ತು ಅಂದರೆ ಏನಕ್ಕೆ ಬಿಡಬೇಕು ಫ್ರೆಂಡ್ಸ್, ಸುಮ್ಮನೆ ನೈಟ್ ಸ್ವಲ್ಪ ಪಾತ್ರೆ ತಿಕ್ಕೋದಾದರೂ ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಇತ್ತಲ್ಲ. ನಾನು ಹೇಳೋದಂದರೆ ಒಂದೇ ಟೈಮ್ ಊಟ ಮಾಡೋದು 12 ಗಂಟೆಗೆ, ಮತ್ತು ಡೈರೆಕ್ಟ್ ಸಂಜೆನೇ ಊಟ ಮಾಡ್ತೀನಿ. ನಂದು ಅಷ್ಟು ಹಸಿವಿದ್ದರೆ ಮತ್ತೆ ಮಾಡ್ಕೊತೀನಿ, ಅದರಲ್ಲಿ ಏನಿಲ್ಲ. ಹಸಿವಿದ್ದರೆ ಮಾಡ್ಕೊತೀನಿ. ಇವಾಗ ನೋಡಿ ಗ್ಯಾಸ್ ಕಟ್ಟಿ ಎಲ್ಲ ಯಾವ ರೀತಿ ತೊಳೆದಿದ್ದೀನಿ ನೋಡಿ. ನಾನು ಹೇಳಿದ್ದೀನಲ್ಲ ಇಷ್ಟು ಪಾತ್ರೆ ತೊಳೆದು ಮತ್ತೆ ಸಿಗ್ತೀನಿ ಅಂತ. ನೋಡಿ ಇಷ್ಟೊಂದು ಪಾತ್ರೆ ತೊಳೆದು ಸಿಂಕೆಲ್ಲ ಇವಾಗ ಖಾಲಿ ಇದೆ. ಇವಾಗ ನೋಡಿ ಉದ್ದಿನ ಸಾಂಬಾರು ಅಂತ ಹೇಳಿದ್ದೀನಲ್ಲ ಫ್ರೆಂಡ್ಸ್ ನಿಮಗೆ ನಾನು. ನೋಡಿ ಇಷ್ಟು ಉದ್ದಿನ ಸಾಂಬಾರು ಮತ್ತು ರೈಸ್ ಇದರಲ್ಲಿ ನೆನ್ನೆದು ನೈಟ್ದು ರೈಸು. ಇವಾಗ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಬಾಸ್ಕೆಟಲ್ಲಿ ಒಂದು ಸ್ಪೂನು ಅದೆಲ್ಲ ಇಟ್ಕೊತೀನಿ. ಗ್ಯಾಸ್ ಎಲ್ಲ ತೊಳೆದಿಟ್ಟಿದ್ದೀನಿ ನೋಡಿ, ಎಷ್ಟು ಕ್ಲೀನಾಗಿದೆ. ಇನ್ನೊಂದು ಸೂಟಬೇಕು ಫ್ರೆಂಡ್ಸ್ ನೀರಿಂದ. ನೋಡಿ ಚೆನ್ನಾಗಿ ತೊಳೆದಿದ್ದೀನಿ. ಇವಾಗ ಜೋಡಿಸ್ಕೋಬೇಕು. ಇವಾಗ ಮುಂದಿನದು ಆಲ್ರೆಡಿ ನೀರು ಗರಂ ಆಗಿದ್ದಾವೆ. ಅಲ್ಲಿ ನೀರು ಬಟ್ಟೆ ಒಗೆದು ಸ್ನಾನ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಡೋರ್ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ಇವಾಗ ಸ್ನಾನ ಮಾಡ್ಕೋಬೇಕಲ್ಲ, ಸ್ನಾನ ಮಾಡಿ ಬಟ್ಟೆ ಒಗೆದು ಸಿಗ್ತೀನಿ ಮತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ವೆಯ್ಟ್ ಮಾಡಿ ಫ್ರೆಂಡ್ಸ್ ಅಷ್ಟೇ. ಇವಾಗ ಫಿಲ್ಟರ್ ನೀರು ಬರುತ್ತೆ. ದಿನವಿಡೀ ಏನೇನೆಲ್ಲ ನಡೆಯುತ್ತೆ ಅಂತ ನಾನು 100% ಡೈಲಿ ಇವಾಗ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಇಷ್ಟು ದಿವಸ ಲೈವ್ ಅಂತ ತುಂಬ ಒದ್ದಾಡಿದ್ದೀನಿ. ಡೈಲಿ ವಿಡಿಯೋ ಮಾಡೋದ್ರಲ್ಲಿ ಓಕೆ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ಡೈಲಿ ವ್ಲಾಗ್ ಬರುತ್ತೆ. ತುಂಬ ದಿವಸ ಹೇಳಿದ್ದೀನಿ ನಾನು ಡೈಲಿ ಅಂತ. ಆದರೂ ಒಂದೇನಾದರೂ ಪ್ರಾಬ್ಲಮ್ ಆಗ್ತಾನೇ ಇದೆ, ಏನು ಮಾಡೋದು ಫ್ರೆಂಡ್ಸ್. ಹಾಗಾಗಿ ಅದು ಎಣ್ಣೆ ಎಲ್ಲ ಸಿಡಿದು ಹೆಂಗಾಗಿದೆ ನೋಡಿ ಫ್ರೆಂಡ್ಸ್, ಏನು ಮಾಡೋದು. ಅದು ಟೈಲ್ಸ್ ಇದ್ದರೆ ಅಷ್ಟು ಅಂದರೆ ತೊಳ್ಕೊಂಡು ಬಿಟ್ಟರೆ ಹೋಗ್ತಿತ್ತು. ಆದರೆ ಗೋಡೆ ಅಲ್ವಾ, ಅದು ಹೋಗಲ್ಲ ಫ್ರೆಂಡ್ಸ್. ನೀವು ಎಷ್ಟು ತೊಳಿರಿ ಅದು ಹೋಗೋದೇ ಇಲ್ಲ. ಟೈಲ್ಸ್ ಇದ್ದರೆ ಹೋಗ್ತಿತ್ತು, ಈ ಥರ ಸಬ್ಬಿಂದ ತೊಳೆದ್ರೆ ಹೋಗ್ತಿತ್ತು. ಆದರೆ ಗೋಡೆ ಅಲ್ವಾ, ಹೋಗಲ್ಲ ಫ್ರೆಂಡ್ಸ್. ಎಷ್ಟು ಈ ಥರ ತಿಕ್ಕಿದ್ರೂ ಹೋಗಲ್ಲ ಅದು. ಅದಕ್ಕೆ ಅಷ್ಟಕ್ಕೆ ಬಿಟ್ಟಿದ್ದೀನಿ. ಪರವಾಗಿಲ್ಲ, ಇರಲಿ. ಇವಾಗ ಸ್ನಾನ ಮುಗಿಸಿ ಬಟ್ಟೆ ಒಗೆದು ಸಿಗ್ತಿರೋದು. ಏನಪ್ಪ ಇವ್ರ ಮುಖ ತೋರಿಸ್ತಾ ಇಲ್ಲ ಅಂತ ನೀವು ತಿಳ್ಕೊಬೋದು. ಇವಾಗ ಬಟ್ಟೆ ಎಲ್ಲ ಒಗೆದು ಮತ್ತು ಮುಖ ಬ್ಲಾಗ್ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಬಾಯ್ ಫ್ರೆಂಡ್ಸ್. ಬಟ್ಟೆ ಒಗೆದು ಸ್ನಾನ ಮುಗಿಸಿ ಸಿಗ್ತೀನಿ ನಾನು ಮತ್ತೆ. ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಗುಡ್ ಆಫ್ಟರ್ನೂನ್. ನಾನು ಮತ್ತೆ ಯಾವಾಗ 12 ಗಂಟೆಗೆ ಸಿಗ್ತಾಯಿದ್ದೀನಿ. 12ಕ್ಕೆ ಇನ್ನೊಂದು 10 ನಿಮಿಷ ಕಡಿಮೆ ಇದೆ. ಇವಾಗ ನಾನು ಹೇಳಿದ್ನಲ್ಲ, ಮಕ್ಕಳು ಸ್ಕೂಲಿಗೆ ಹೋದ್ರು, ಎಲ್ಲ ಕೆಲಸ ಆಯಿತು. ಇವಾಗ ನಿನ್ನೆ ನೈಟ್ದು ರೈಸು ಸ್ವಲ್ಪ ಒಗ್ಗರಣೆ ಕೊಟ್ಟಿದ್ದೀನಿ. ಜೀರಿಗೆ, ಸಾಸಿವೆ, ಕರಿಬೇವು, ಒಂದು 4 ಶೇಂಗಾ ಬೀಜ. ಬಟ್ಟೆ ಎಲ್ಲ ಒಣ ಹಾಕಿದ್ದೀನಿ. ಬಟ್ಟೆ ಎಲ್ಲ ಆಗಿದೆ. ಇವಾಗ ನೀರೆಲ್ಲ ತುಂಬ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ವಾಟರೆಲ್ಲ ತುಂಬಿದ್ದೀನಿ, ಫಿಲ್ಟರ್ ನೀರು. ಒಂದು ಅಕ್ಕಿ ತೊಳೆಯೋಕ್ಕಾಗುತ್ತಾ ಅಂತ ಆಗಿಬಿಡುತ್ತೆ ಅಂತ ಒಂದು ಬೊಗೋನಿ, ಚಿಕ್ಕ ಬೊಗೋನಿ ಎಲ್ಲೇ ಕೂಡ ತುಂಬಿಟ್ಟಿದ್ದೀನಿ. ಅಕ್ಕಿ ತೊಳೆಯೋಕ್ಕಂತೂ ಆಗುತ್ತೆ ಫ್ರೆಂಡ್ಸ್, ಸುಮ್ಮನೆ ವೇಸ್ಟ್ ಅಲ್ವಾ. ಹಾಗಾಗಿ ನೋಡಿ ಈ ಥರ ಶೇಂಗಾ ಸಾಂಬಾರು ಇದೆಯಲ್ಲ ಫ್ರೆಂಡ್ಸ್, ಉದ್ದಿನ ಸಾಂಬಾರು, ಅದ್ರ ಜೊತೆ ಸೂಪರ್ ಇರುತ್ತೆ. ಈ ಥರ ನೈಟ್ ಅನ್ನ ಉಳ್ಕೊಂಡ್ರೆ ನಾನು ಇದೇ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಸ್ವಲ್ಪ ಶೇಂಗಾ ಮತ್ತು ಕಡಲೆ ಬೀಜ ಇದ್ದರೆ ಇನ್ನೂ ಸೂಪರ್ ಇರುತ್ತೆ. ಅಂದರೆ ಕಡಲೆ ಬೀಜ ತರಬೇಕು ಫ್ರೆಂಡ್ಸ್, ಆಗೋಗ್ಬಿಟ್ಟಿದ್ದಾವೆ ನೋಡಿ, ಕಾಣಿಸ್ತಾ ಇದೆಯಾ? ಇದೇ ಥರ ಒಂದು ಚೆನ್ನಾಗಿ ಈ ಥರ ತೆಳಗ ಮೇಲೆ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಈ ಥರ ಪ್ಲೇಟ್ ಮುಚ್ಚಿ ಹಾಕ್ಬಿಡ್ಬೇಕು ಫ್ರೆಂಡ್ಸ್. ಇವಾಗ ಈ ಥರ ಮುಚ್ಚಿಬಿಟ್ರೆ ನಮ್ಮದು ನಿನ್ನೆ ನೈಟ್ ಉಳ್ಕೊಂಡಿದ್ದು ರೈಸು ಆಗೋಗ್ಬಿಡುತ್ತೆ. ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಬಟ್ಟೆ ಎಲ್ಲ ಒಗ್ದು ಹಾಕಿದ್ದೀನಿ ಅಂತೆಲ್ಲ ಹೇಳೋದನ್ನಲ್ಲ ಫ್ರೆಂಡ್ಸ್. ಬಟ್ಟೆ ಎಲ್ಲ ಒಗ್ದು ಹಾಕಿನ ತೋರಿಸಿದ್ದೀನಿ ನೋಡಿ. ಬಟ್ಟೆ ಎಲ್ಲ ಒಗ್ದು ಹಾಕಿಬಿಟ್ಟಿದ್ದೀನಿ. ಇವಾಗ ಏನು ಕೆಲಸ ಅಂದರೆ ನೋಡಿ, ಕಾಣಿಸ್ತಾ ಇದೆಯಾ ಪೂರ್ತಿಯಾಗಿ ನೋಡಿ. ನಿನ್ನೆ ಸ್ಯಾರಿ ಉಟ್ಟಿದ್ದೆ, ಪೂಜೆ ಮಾಡ್ಕೊಂಡಿದ್ದೀನಲ್ಲ ನಿನ್ನೆ, ಹಾಗಾಗಿ ಸ್ಯಾರಿ ಉಟ್ಟಿದ್ದೆ.
ನೋಡಿ ಇವಾಗ ಬಟ್ಟೆ ಎಲ್ಲ ಒಗೆಯೋದಾಯಿತು. ಇವಾಗ ಏನಪ್ಪ ಅಂದರೆ ಮಕ್ಕಳು ಟಿಫನ್ ಬಾಕ್ಸ್ ತೊಗೊಂಡು ಹೋಗಬೇಕು. ಅದಕ್ಕೂ ಮುಂಚೆ ನಾನು ಊಟ ಮಾಡ್ತೀನಿ ಫ್ರೆಂಡ್ಸ್. ಊಟ ಎಲ್ಲ ಮಾಡಿ ಮತ್ತೆ ಸಿಗ್ತೀನಿ. ಇವತ್ತು ನಾನು ಏನು ಹೊಸದು ಹೇಳಲಿಕ್ಕೆ ಹೊಂಟಿದ್ದೀನಿ ಅಂದರೆ ಇವಾಗ ಇವಾಗ ನಾನು ಊಟ ಮಾಡಿ ಮಕ್ಕಳು ಟಿಫನ್ ಬಾಕ್ಸ್ ಕೊಟ್ಬಿಟ್ಟು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಒಂದು ನನಗೆ ಇಷ್ಟು ದಿವಸ ಐಡಿಯಾನೇ ಬಂದಿಲ್ಲ ಫ್ರೆಂಡ್ಸ್. ನನಗೆ ಬರುತ್ತೆ, ಆದರೂ ನಾನು ಹೇಳ್ಕೊಂಡಿಲ್ಲ ನಿಮಗೆ. ಅದೇನಂತ ನಾನು ಆಮೇಲೆ ಮಾತಾಡ್ತೀನಿ. ಅಲ್ಲಿವರೆಗೂ ಮಕ್ಕಳು ಟಿಫನ್ ಬಾಕ್ಸ್ ಕೊಟ್ಟು ಊಟ, ಇದು ಬಗಾರ ಏನು ಹುಡ್ದಿದ್ದೀನಲ್ಲ ಫ್ರೆಂಡ್ಸ್ ನೆನ್ನೆ ನೈಟ್ ರೈಸಿಗೆ, ಇದು ಊಟ ಮಾಡಿಬಿಟ್ಟು ಮಕ್ಕಳು ಟಿಫನ್ ಬಾಕ್ಸ್ ಕೊಟ್ಟು ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಜಸ್ಟ್ ಬೀಸ್ಕೊಂಡು ಬಂದೆ. ಮಕ್ಕಳು ಟಿಫನ್ ಬಾಕ್ಸ್ ಕೊಟ್ಟು ಮನೆಗೆ ಬಂದು ಜೋಳದ ಡಬ್ಬಿ ತೊಗೊಂಡು ಹೋಗಿದ್ದೆ, ಬೀಸ್ಕೊಂಡು ಬಂದೆ. ಇವಾಗ ಬಿಸ್ಕೊಂಡು ಬಂದಾದಮೇಲೆ ಇವಾಗ ಮೇಲೆ ಇಡ್ತೀನಿ. ಮೇನ್ ಇಂಪಾರ್ಟೆಂಟ್ ವಿಷಯ ಇವಾಗ ಹೇಳ್ತೀನಿ. ಬನ್ನಿ, ಇವಾಗ ಜೋಳ ಬೀಸ್ಕೊಂಡು ಬಂದಿರೋದು ಹಿಟ್ಟು ನೋಡಿ. ನಾನು ಎಷ್ಟು ಒಯ್ದಿದ್ದೀನಿ, ಅದು ಎಷ್ಟು ಬಂದಿದೆ ಅಂತ ನೀವೇ ನೋಡಿ ಫ್ರೆಂಡ್ಸ್. ಎಷ್ಟು ಕರೆಕ್ಟು ಎಷ್ಟು ರಾಂಗು ಅಂತ ನೀವೇ ನೋಡಿ. ನೋಡಿ ಇಷ್ಟಿದ್ವು ಜೋಳ, ಇಷ್ಟೇ ಬಂದಿದೆ ನೋಡಿ. ಇನ್ನೂ ಇಲ್ಲಿನ ತನಕ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ನೋಡಬೇಕಿತ್ತು. ಇರಲಿ, ಪರವಾಗಿಲ್ಲ. ನೋಡಿ ಇಷ್ಟು ಪ್ಯಾಕ್ ಬರುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ. ನೋಡಿ ಸ್ವಲ್ಪ ಗಿರ್ನಿಗೆ ಏನೋ ಆಗಿ ಸ್ವಲ್ಪ ಜೋಳ ಕೆಳಗಡೆ ಚೆಲ್ದು ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಹಿಟ್ಟು ಅಲ್ಲೇ ಹೋಯ್ತು. ಏನು ಮಾಡಲಿಕ್ಕಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಏನು ಇಂಪಾರ್ಟೆಂಟ್ ಏನಿಲ್ಲ ಹೇಳ್ತೀನಿ ನಿಮಗೆ ನಾನು. ಬನ್ನಿ, ಏನು ವಿಷಯ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಏನು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ನಾನು ಹೂವಿನಿಂದ ದೇವರಿಗೆ ಪಾವಡ್, ಇವಾಗ ಅಂದರೆ ಪಾವಡ್ ದೇವರಿಗೆ ಟೆಂಪಲ್ಗೆ ಹೋಗುವಾಗ ಪಾವಡ್ ಮಾಡ್ತಾರಲ್ಲ ಫ್ರೆಂಡ್ಸ್, ದಸ್ತಿ ಅಥವಾ ಖರ್ಚಿಪ್ಪು, ಇವಾಗ ಮೇಲೆ ಈ ಥರ ಮುಚ್ಕೊಂಡು ಹೋಗ್ತಾರಲ್ಲ, ಅದು ನನಗೆ ಹಾಕ್ಲಿಕ್ಕೆ ಬರುತ್ತೆ. ಆದರೆ ನಾನು ನಿಮ್ಮ ಜೊತೆ ನಿಮಗೆ ಯಾಕೆ ಶೇರ್ ಮಾಡಿಲ್ಲ ಅಂತ ಅನ್ನೋದೇ ಗೊತ್ತಾಗಿಲ್ಲ ನನಗೆ. ಯಾವ ರೀತಿ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ. ಯಾವ ರೀತಿ ಅಂತ ನೀವೇ ನೋಡಿ ಫ್ರೆಂಡ್ಸ್. ಈ ಥರದ್ದು ನನಗೆ ಇದು ನಾನೇ ಹಾಕಿದ್ದು ಇದು ಕಾಣಿಸ್ತಾ ಇದೆಯಾ? ದೇವ್ರ ಪಾವಡ ಅಂದರೆ ದೇವ್ರ ದಸ್ತಿ ಕಾಣಿಸ್ತಾ ಇದೆಯಾ? ಇದು ಹಾಕಿದ್ದು ನಾನೇ. ಇದು ಹಾಕಿದ್ದ ನಾನೇ. ಎಷ್ಟು ದಿವಸ ನಿಮಗೆ ಏನಕ್ಕೆ ಶೇರ್ ಮಾಡಿಲ್ಲ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ತುಂಬ ಐಡಿಯಾ, ಅದು ಹೆಂಗೋ ಐಡಿಯಾ ಬಂತು ಗೊತ್ತಿಲ್ಲ. ನಾನು ಹಾಕ್ತೀನಿ, ಆದರೆ ಏನಕ್ಕೆ ಸ್ಟಾಪ್ ಮಾಡಿದ್ದೀನಿ. ಸ್ಟಾಪ್ ಏನಿಲ್ಲ ಫ್ರೆಂಡ್ಸ್, ಈ ಥರದ್ದು ಉಣಲು ಕಡಿಮೆ ಸಿಗ್ತಾಯಿದೆ ಈ ಕಡೆ. ಇವಾಗ ನೋಡಿದ್ದೀನಿ, ಜನರಲ್ ಸ್ಟೋರಲ್ಲಿ ನೋಡಿದ್ದೀನಿ, ತರಿಸ್ಬಿಟ್ಟು ಹಾಕಬೇಕು ಫ್ರೆಂಡ್ಸ್. ಏನಕ್ಕಂದರೆ ಇದು ಹಾಕಿರೋದು ನಾನೇ ನೋಡಿ ಫ್ರೆಂಡ್ಸ್. ಇದು ಹಾಕಿರೋದು ನಾನೇ. ಇದು 1 ವರ್ಷದ ಹಿಂದೆ ನಾನೇ ಹಾಕಿರೋದು. ಇದು ಏನಂತ ನೀವು ಗುರುತಿಡ್ತೀರಾ ಫ್ರೆಂಡ್ಸ್? ಯಾರಿಗೆಲ್ಲ ಗೊತ್ತು ಇದು ಏನಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ, ಓಕೆನಾ? ಇದೇನಂತ ನಿಮ್ಗೆ ಗೊತ್ತಾ? ಯಾರಿಗೆಲ್ಲ ಗೊತ್ತು, ಯಾರಿಗೆಲ್ಲ ಗೊತ್ತಿಲ್ಲ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಓಕೆನಾ? ಇದು ಸರಿಯಾಗಿ ಹಿಡಿಲಿಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್. ಇದು ನೋಡಿ, ಇವಾಗ ಕಾಣಿಸ್ತಾ ಇದೆಯಾ? ಹಿಡಿಲಿಕ್ಕೆ ಬರ್ತಾಯಿಲ್ಲ. ನಾವು ನೋಡ್ತೀವಿ, ನಮಗೂ ಹೇಗೆ ಅಂತ ಗೊತ್ತಾಗುತ್ತೆ. ನೀವು ಹಾಕಿ ಅಂದರೆ ನಾನು ಹಾಕ್ತೀನಿ. ಯಾರಾದರೂ ಒಬ್ಬರಾದ್ರೂ ಕಮೆಂಟ್ ಹಾಕಿದ್ರು 100% ನಾನಿದು ನಿಮಗೆ ಶೇರ್ ಮಾಡ್ತೀನಿ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಅಂತ ನಾನು ನಿಮಗೆ ಇದು ಶೇರ್ ಮಾಡ್ತೀನಿ. ನನಗೆ ಇದು ಬರುತ್ತೆ ಫ್ರೆಂಡ್ಸ್. ಇದು ಮತ್ತು ಬಾಗಿಲು ಪರ್ದಾಗಲಿ ಬರುತ್ತೆ ನನಗೆ, ಹಾಕಲಿಕ್ಕೆ ಬರುತ್ತೆ ನನಗೆ. ಇವಾಗ ನೋಡಿ, ಅಯ್ಯೋ, ನಾನು ಎಷ್ಟು ಚೆನ್ನಾಗಿ ಹಿಡಿದ್ರೂ ಕಾಣಿಸ್ತಾ ಇಲ್ಲ ಇದು. ಜಸ್ಟ್ ಇವಾಗಲೇ ಬಂದಿದ್ದೀನಲ್ಲ ಫ್ರೆಂಡ್ಸ್, ಸ್ವಲ್ಪ ನಾನು ಎಷ್ಟು ಚೆನ್ನಾಗಿ ಹಿಡಿದ್ರೂ ಕಾಣಿಸ್ತಾ ಇಲ್ಲ. ಇವಾಗ ಟೆಂಪಲ್ಗೆ ತೊಗೊಂಡು ಹೋಗ್ತೀವಲ್ಲ ಫ್ರೆಂಡ್ಸ್, ಈ ಥರ ಪ್ಲೇಟ್ ಮೇಲೆ ಅಥವಾ ಮುಚ್ಕೊಂಡು ಹೋಗ್ತೀವಲ್ಲ, ಏನಾದರೂ ದೇವರಿಗೆ ನೆಮ್ಮದಿ ಇಡಬೇಕು ಅಂತ ತೊಗೊಂಡು ಹೋಗ್ತೀವಲ್ಲ, ಇದು ಹಾಕಿರೋದು ನಾನೇ, ಓಕೆನಾ ಫ್ರೆಂಡ್ಸ್? ಕಾಣಿಸ್ತಾ ಇದೆಯಾ? ಇದು ಹಾಕಿರೋದು ನಾನೇ. ನನಗೆ ಬರುತ್ತೆ ಫ್ರೆಂಡ್ಸ್, ಇನ್ನೂ ಚೆನ್ನಾಗಿ ಬಾಗಿಲು ಪರ್ದ ಕೂಡ ಬರುತ್ತೆ, ಇದು ಕೂಡ ಬರುತ್ತೆ. ನೀವು ಹಾಕಿ ಅಂತ ನಮಗೂ ಗೊತ್ತಾಗುತ್ತೆ, ಶೇರ್ ಮಾಡಿರಿ ಅಂತ ಹೇಳಿದ್ರೆ ನಾನು ಖಂಡಿತ ಶೇರ್ ಮಾಡ್ತೀನಿ. ಯಾವ ರೀತಿ ಅಂತ ನನಗೆ ಬರುತ್ತೆ, ನನಗೂ ನೆನಪಿರುತ್ತೆ ಫ್ರೆಂಡ್ಸ್. ಹಾಕಲಿಲ್ಲ ಅಂದರೆ ಮತ್ತೆ ಮರೆತು ಹೋಗುತ್ತೆ. ಇದೇ ಹೇಳಬೇಕು ಅಂತ ತುಂಬ ನೆನ್ನೆಯಿಂದ ಅನ್ಕೋತಾ ಇದ್ದೀನಿ, ಆದರೆ ಹೇಳೋದೇ ಆಗಿಲ್ಲ. ಇವತ್ತು ಹೇಳಿದೆ ನೋಡಿ. ಯಾರಿಗೆಲ್ಲ ಇಷ್ಟ
ಅವರು. ಇವಾಗ ಬ್ಯಾಕ್ ಕ್ಯಾಮ್ರಾಯಿಂದ ಚೆನ್ನಾಗಿ ತೋರಿಸ್ತೀನಿ ನಿಮಗೆ. ಎದುರುಗಡೆ ಕ್ಯಾಮ್ರಾಯಿಂದ ನಾನು ವೀಡಿಯೋ ಮಾಡಿದ್ದೀನಿ. ಇವಾಗ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಬನ್ನಿ ನಿಮಗೆ. ಫ್ರೆಂಡ್ಸ್, ಇವಾಗ ಕಾಣಿಸ್ತಾ ಇದೆಯಾ ಇದು ಏನಂತ? ಇವಾಗ ನಾವು ಟೆಂಪಲ್ಗೆ ಅದು ಹೋಗಬೇಕು ಅಂದರೆ ಈ ಥರ ಮುಚ್ಕೊಂಡು ಹೋಗ್ತೀವಲ್ಲ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಈ ಥರದ್ದು ಆರಾಮಾಗಿ ನಾನು ಒಂದು ದಿವಸ ಅಥವಾ 2 ದಿವಸದಲ್ಲಿ ಆರಾಮಾಗಿ ಹಾಕ್ತೀನಿ. ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಕುಂತರೂ ಕೂಡ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಇದು ನಮ್ಮ ಸ್ಕೂಲಲ್ಲಿ ಕಲಿಸಿದ್ದು ನನಗೆ. ಪಾವಾಡು ನೀವೇನಂತೀರ ಅಂತ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ಉನಲ್ ದಸ್ತಿ ಅಂತ ಕರಿತೀನಿ. ನಾನು ಇದಕ್ಕೆ ಉನಲ್ ದಸ್ತಿ ಅಂತ ಕರಿತೀನಿ. ಇದಕ್ಕೆ ನೀವೇನಂತ ಕರಿತೀರಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ ಫ್ರೆಂಡ್ಸ್? ಸ್ವಲ್ಪ ಮತ್ತೆ ಒಂದು 1 ಅವರ್ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಜಸ್ಟ್ ಇವಾಗಲೇ ಬಂದನಲ್ಲ, ಸ್ವಲ್ಪ ದೂರನೇ ಇದೆ ಫ್ರೆಂಡ್ಸ್ ಗಿರ್ನಿ. ನೋಡಿ ಈ ಥರದ್ದು ಆರಾಮಾಗಿ ನಾನು ಒಂದು ದಿವಸದಲ್ಲಿ ಹಾಕ್ಬೋದು. ಶಾಪಲ್ಲಿ ತೊಗೋಬೇಡಿ ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ ಶಾಪಲ್ಲಿ ಅಷ್ಟು ಚೆನ್ನಾಗಿ ಸಿಗಲ್ಲ. ಇದೇನೋ ನಾನು ಬೇಕು ಅಂತಲೇ ಇಷ್ಟು ಅಗಲ ಹಾಕಿದ್ದೀನಿ. ಶಾಪಲ್ಲಿ ತೊಗೊಂಡ್ರೆ ಇಷ್ಟು ಅಗಲಿರುತ್ತೆ ಫ್ರೆಂಡ್ಸ್. ಇಷ್ಟಿಷ್ಟು ಪ್ಲೇಸ್ ಇರುತ್ತೆ. ಈ ಥರ ನೋಡಿ ನಾವು ಆರಾಮಾಗಿ ದಟ್ಟು ಹಾಕೋಬೋದು. ಈ ಥರ ಸ್ವಲ್ಪ ಕೂಡ ಕಾಣಲ್ಲ, ಆ ಥರ ಕೂಡ ನಾವು ಹಾಕ್ಬೋದು. ಹೊರಗಡೆ ತೊಗೊಂಡ್ರು ವೇಸ್ಟು. ಫೋನಲ್ಲಿ ನೋಡಿ ಕೆಲಸ ಆದಮೇಲೆ ಫ್ರೀ ಆದಮೇಲೆ ಈ ಥರ ಮನೆಯಲ್ಲೇ ಸಿಂಪಲಾಗಿ ಮಾಡಿಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್. ಶಾಪಲ್ಲಿ ತೊಗೊಂಡ್ರೆ ಅಮೌಂಟು ವೇಸ್ಟು, ನಾವು ಕಲಿಯೋದು ಆಗಲ್ಲ. ಏನಾದರೂ ಕೆಲಸ ಆದಮೇಲೆ ಈ ಥರ ನೋಡಿ ಕಲಿಯಿರಿ. ನೀವು ನನಗೆ ವಿಡಿಯೋ ಮಾಡಿ ಅದ್ರ ಬಗ್ಗೆ ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ಹೇಳಿದ್ರು ನಾನು 100% ನಿಮಗೆ ತೋರಿಸ್ತೀನಿ. ಶಾಪಲ್ಲಿ ತೊಗೊಂಡ್ರೆ ದುಡ್ಡು ವೇಸ್ಟು ಫ್ರೆಂಡ್ಸ್, ಸುಮ್ಮನೆ. ಇವಾಗ ಇದು ಇನ್ನೊಂದು ಹಾಕಬೇಕು ಅಂತ ಇದ್ದೀನಿ. ತುಂಬ ದಿನ ಆಯ್ತಲ್ಲ ಫ್ರೆಂಡ್ಸ್. ಇದು ಏನು ಮಾಡ್ತೀನಿ ಅಂದರೆ ಕಲ್ಬತ್ ಇರುತ್ತಲ್ಲ ಅದ್ರ ಮೇಲೆ ಮುಚ್ಚಿಟ್ಬಿಡ್ತೀನಿ. ಇವಾಗ ಏನಾದರೂ ಮಸಾಲ ಐಟಮ್ ಏನಾದರೂ ಕುಟ್ಟೋದಿದ್ದರೆ ಈ ಥರ ಕುಟ್ಬಿಟ್ಟು ಈ ಥರ ಮೇಲೆ ಮುಚ್ಚಿಟ್ಬಿಡ್ತೀನಿ. ಇವಾಗ ಬೇರೆ ಬಟ್ಟೆ ಇಟ್ಟಿದ್ದೀನಿ, ಅದ್ರ ಮೇಲೆ ಇದು ಒಗ್ದಿದ್ದೀನಲ್ಲ, ಹಾಗೆ ತಲೆಯಲ್ಲಿ ಬಂತು ಅಯ್ಯೋ ನನಗೆ ಬಂದರೂ ನಾನು ಜನರಿಗೆ ಏನಕ್ಕೆ ಶೇರ್ ಮಾಡಿಲ್ಲ ಅಂತ ಆಮೇಲೆ ಗೊತ್ತಾಯಿತು ಫ್ರೆಂಡ್ಸ್ ನನಗೆ. ಓಕೆನಾ? ನಿಮಗೆ 1-2 ಅವರ್ ಆದಮೇಲೆ ಓಕೆನಾ? ಯಾರಿಗೆ ಇಷ್ಟ ಆಯಿತು, ನೀವೇನಂತ ಕರಿತೀರಿ ಅದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೀವೇನಂತ ಕರಿತೀರ ಅದು ಕೂಡ ಹೇಳಿ. ಯಾರಿಗೆಲ್ಲ ನಾವು ನೋಡ್ತೀವಿ ಹಾಕಿ ಅಂತ ನೀವು ಯಾರಾದರೂ ಕೇಳ್ಕೊಂಡ್ರು ನಾನು ಹಾಕ್ತೀನಿ. ನಿಮಗೆ ಕರೆಕ್ಟ್ ತಿಳಿಯೋ ಹಾಗೆ ಹೇಳ್ಕೊಡ್ತೀನಿ. ಇದು ಯಾವ ಥರ ಬರುತ್ತೆ, ಯಾವ ಥರ ಅದ್ರ ಸೂಜಿ ಆಗಲಿ ಯಾವುದಾಗಲಿ ಯಾವ ರೀತಿ ಇರುತ್ತೆ ಅದು ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಓಕೆನಾ ಫ್ರೆಂಡ್ಸ್? ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ಟೋಪಿ ಕೂಡ ಮಾಡ್ಲಿಕ್ಕೆ ಬರುತ್ತೆ ಫ್ರೆಂಡ್ಸ್ ನನಗೆ. ಮಕ್ಕಳು ಟೋಪಿ ಕೂಡ ಮಾಡ್ಲಿಕ್ಕೆ ಬರುತ್ತೆ. ಕಾಣಿಸ್ತಾ ಇದೆಯಾ? ಈ ಥರ ಉನಲಿಂದ ಮಕ್ಕಳು ಟೋಪಿ ಕೂಡ ಮಾಡ್ಲಿಕ್ಕೆ ಬರುತ್ತೆ ನನಗೆ. ಎಷ್ಟು ದಿವಸ ಐಡಿಯಾನೇ ಬಂದಿಲ್ಲ ಫ್ರೆಂಡ್ಸ್ ನನಗೆ. ಶೇರ್ ಮಾಡಬೇಕಲ್ಲ ನಮ್ಮ ಜನರಿಗೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿಗೆ ಬರಲಿಲ್ಲ ಅಂದರೂ ನೋಡಿದ್ರು ಕಲಿತಾರೆ ಅಂತ ತಲೆಯಲ್ಲೇ ಬಂದಿಲ್ಲ. ಇವಾಗ ಒಗ್ದಿದ್ದೀನಲ್ಲ ಆವಾಗ ಗೊತ್ತಾಯಿತು ನನಗೆ. ಇವಾಗಾದರೂ ಏನು ಪರವಾಗಿಲ್ಲ ಫ್ರೆಂಡ್ಸ್, ತಿಳಿಯೋ ಹಾಗೆ ಹೇಳ್ಕೊಡ್ತೀನಿ ನಾನು. ಓಕೆನಾ? ಮತ್ತೆ ಸಂಜೆ ಸಿಗ್ತೀನಿ ಫ್ರೆಂಡ್ಸ್. ಮತ್ತೆ ಮಕ್ಕಳು ಬಂದಾದಮೇಲೆ 4:30ಕ್ಕೆ ಮತ್ತೆ ಸಿಗ್ತೀನಿ. ಸ್ವಲ್ಪ 4 ಗಂಟೆಗೆ ಹೇಳ್ತೀನಲ್ಲ ಫ್ರೆಂಡ್ಸ್, 1 ಅವರ್ ನಿದ್ದೆ ಮಾಡಿ ಮತ್ತೆ ಸಿಗ್ತೀನಿ. ಓಕೆನಾ? ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಮತ್ತೆ ಸಂಜೆ ಸಿಗ್ತೀನಿ. ಮತ್ತೊಮ್ಮೆ ವೆಲ್ಕಮ್ ಫ್ರೆಂಡ್ಸ್. ನಾನು 1.5 ಗಂಟೆ ಆಸ್ಪಾಸ್ ನಿದ್ದೆ ಮಾಡಿದೆ. ನಿದ್ದೆ ಮಾಡಿ 7 ಹಸ್ಬೆಂಡು ಮಕ್ಕಳು ಇಬ್ಬರು ಬಂದರು. ಮಕ್ಕಳು ಮತ್ತು ಹಸ್ಬೆಂಡ್ ಬಂದು ಒಂದು ಅರ್ಧ ಗಂಟೆಗೆ ಮಕ್ಕಳು ಬಂದು ಹಸ್ಬೆಂಡ್ಗೆ ಊಟ ಕೊಟ್ಟು ಪ್ಲೇಟೆಲ್ಲ ತೆಗೆದು ಕೂತಿದ್ದೆ. ಮಕ್ಕಳು ಬಂದಾದಮೇಲೆ ಐಸ್ ಕ್ರೀಮ್ ತಿಂತೀನಿ ಅಂತಂದರು. 4 ಜನ ಐಸ್ ಕ್ರೀಮ್ ತಿಂದ್ವಿ. ಅವರು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಯೂನಿಫಾರ್ಮ್ ತೆಗೆದು ಚೇಂಜ್ ಮಾಡಿ ಮನೆ ಡ್ರೆಸ್ ಏನು ಉಟ್ಕೊಂಡು ಕುಂತಿದ್ದಾರೆ. ಐಸ್ ಕ್ರೀಮ್ ತಿಂದ್ವಿ ಎಲ್ಲರೂ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಇವತ್ತು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು, ಹಾಗಾಗಿ ಐಸ್ ಕ್ರೀಮ್ ತಿಂದ್ವಿ. ಅದು ನಮ್ಮ ಕ್ಯಾಟ್ ನೋಡಿ ಫ್ರೆಂಡ್ಸ್, ಅದಕ್ಕೆ ಆಡ್ಲಿಕ್ಕೆ ಮನಸ್ಸು ಬರ್ತಾಯಿಲ್ಲ. ಮಗರಿಗೆ ಹೆಂಗೆ ಮಾಡ್ತಾಯಿದ್ದೆ ನೋಡಿ, ಹೊರಗೆ ನಡಿ ಅಂತ ಕರಿತಾ ಇದೆ. ಆ ರೀತಿ ಅಷ್ಟು ಫ್ರೀ ಆಗೋಗಿಬಿಟ್ಟಿದೆ, ರೂಢಿ ಬಿದ್ದುಬಿಟ್ಟಿದೆ. ಏನು ಮಾಡ್ಲಿಕ್ಕೆ ಆಗೋಲ್ಲ ಫ್ರೆಂಡ್ಸ್. ಮೂಕ ಪ್ರಾಣಿ ಅಂದರೆ ಹಾಗೆ ಎಷ್ಟು ಹುಡಿರಿ ಬಡೀರಿ. ಒಂದು ಸಲ ಏನಾದರೂ ಹಾಲಾಗಲಿ ಮೊಸರಾಗಲಿ ರೈಸ್ ಆಗಲಿ ಕೊಟ್ಟರೆ ಅದು ನಿಯತ್ತಂದರೆ ಹೆಂಗಿರುತ್ತೆ ನೋಡಿ ಫ್ರೆಂಡ್ಸ್. ಮೂಕ ಪ್ರಾಣಿ ಅದೇ ಮನುಷ್ಯನ ಜೀವಕ್ಕೆ ಇರಲ್ಲ. ಏನು ಮಾಡೋದು, ಹೋಗಲಿ ಬಿಡಿ.
ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಾಳೆ ಸಿಗ್ತೀನಿ ವ್ಲಾಗೊಂದಿಗೆ. ನಮ್ಮ ಕ್ಯಾಟ್ ನಾವು ಎಲ್ಲೂ ಹೋದ್ರೂ ಅಲ್ಲೇ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಹೊರಗಡೆ ಹೋದರೂ ಹೊರಗಡೆ ಬರುತ್ತಾ ಇದೆ ನೋಡಿ, ಹೆಂಗೆ ಚೀರ್ತಾ ಇದೆ ನೋಡಿ. ಇವಾಗ ಬರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಬಾಗಿಲ ಹತ್ರ ತುಂಬ ಫ್ರೀ ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್ ಅದು ನಮಗೆ ನೋಡಿ. ಅದಕ್ಕೆ ಮೊಸರು ತಂದು ಕೊಡಬೇಕು ಫ್ರೆಂಡ್ಸ್ ಅದಕ್ಕೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಓಕೆನಾ ಫ್ರೆಂಡ್ಸ್, ಮತ್ತೆ 5 ಗಂಟೆ ಲೈವ್ಗೆ ಸಿಗ್ತೀನಿ. ಮತ್ತೆ ವ್ಲಾಗು ನಾಳೆ ಮತ್ತೊಂದು ವ್ಲಾಗೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟೇಕ್ ಕೇರ್.